ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ರುಚಿಗೆ ತಕ್ಕಷ್ಟು ಚಾನಲ್. ಇವತ್ತಿನ ಮ್ಯಾಂಗೋ ಸೀರೀಸ್ 16 ನಾವು ಏನೇ ಮಾಡಿದ್ರು ಶುಗರ್ ಫ್ರೀ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಮ್ಯಾಂಗೋನ ಯೂಸ್ ಮಾಡಿ ಆಮ್ರಸ್, ಆಮ್ರಖಂಡ್, ಆಮ್ಲಸಿ ಮೂರೂ ಒಂದೇ ಎಪಿಸೋಡಲ್ಲಿ ನೋಡಿಬಿಡೋಣ. ಹಾಗೆ ಮೂರು ಕೂಡ ಶುಗರ್ ಫ್ರೀ ಆಗಿದೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾವು ಹಂಕರ್ಡ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಥವಾ ಶ್ರೀಖಂಡ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಟ್ಟೆ ಮೇಲೆ 1/4 ಲೀಟರ್ನಷ್ಟು ಮೊಸರನ್ನ ಹಾಕೊಂಡ್ಬಿಡ್ತೀನಿ. ಇದು ಅರ್ಧ ಲೀಟರ್ ಮೊಸರಿದೆ, ಮನೆಯಲ್ಲೇ ಮಾಡಿರೋದು. ಇದರಲ್ಲಿ ಅರ್ಧ ಮೊಸರನ್ನ ನಾನು 1 ಬೌಲ್ನಷ್ಟು ಹಂಕರ್ಡ್ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆನ ಟೈಟ್ ಆಗಿ ಕಟ್ಟಿ 6 ಗಂಟೆಗಳ ಕಾಲ ಇಟ್ಟರೆ ಹಂಕರ್ಡ್ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಅರ್ಜೆಂಟ್ ಇದ್ರೆ ಇದ್ರ ಮೇಲೆ ಒಂದು ಹೆವಿ ಐಟಮ್ಸ್ನ ಇಡೋದ್ರಿಂದ 2 ಗಂಟೆಯಲ್ಲೇ ಹಂಕರ್ಡ್ ರೆಡಿ ಆಗಿಬಿಡುತ್ತೆ. ಸೊ ನೋಡಿ, ಹಂಕರ್ಡ್ ರೆಡಿ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಸೊ 1 ಬೌಲ್ನಷ್ಟು ಹಂಕರ್ಡ್, ಹಾಗೆ ಒಂದು ಸ್ವಲ್ಪ ಮ್ಯಾಂಗೋ ಕ್ಯೂಬ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ನಷ್ಟು ಮೊಸರನ್ನ ತಗೊಂಡಿದ್ದೀನಿ ಆಮ್ಲಸಿ ಮಾಡೋದಕ್ಕೆ. ಹಾಗೆ ಉಪ್ಪು, ಶುಂಠಿ ಪೌಡರ್, ಆಮ್ರಸ್ ಮಾಡೋದಕ್ಕೆ, ಯಾಲಕ್ಕಿ ಪುಡಿ, ಹಾಗೆ ಮೊಸರಲ್ಲಿ ಕೇಸರನ್ನ ನೆನೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮ್ರಸ್ನ ರೆಡಿ ಮಾಡ್ಕೊಂಡು ಬಿಡೋಣ ಅಥವಾ ಮ್ಯಾಂಗೋ ಪ್ಯೂರಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಲ್ಫಾನ್ಸೋ ಮ್ಯಾಂಗೋನ ತಗೊಂಡಿದ್ದೀನಿ. ಇದರ ಸಿಪ್ಪೆನೆಲ್ಲ ನೀಟಾಗಿ ತಕ್ಕೊಂಡ್ಬಿಡೋಣ. ಕೈಯಿಂದ ಕೂಡ ಸಿಪ್ಪೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಅಲ್ಫಾನ್ಸೋ ಮ್ಯಾಂಗೋನ ತಗೊಳ್ತಾ ಇದ್ದೀನಿ. ಈ ರೀತಿ ಒಂದು ಸಾನ್ಗೆ ಮೇಲೆ ನೀವು ನೀಟಾಗಿ ಮ್ಯಾಂಗೋನ ಸೋಸ್ಕೊಂಡು ಬಿಡ್ಬೋದು. ಮಿಕ್ಸಿ ಜಾರ್ಗಿಂತ ಈ ರೀತಿ ಕೈಯಲ್ಲೇ ಮಾಡಿ ಸಖತ್ತಾಗಿರುತ್ತೆ. ಸೊ ಮ್ಯಾಂಗೋ ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಯಾಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಶುಗರ್ ಫ್ರೀ ಇರೋದ್ರಿಂದ ನಾನಿಲ್ಲಿ ಶುಗರ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಶುಗರ್ ಅಥವಾ ಜಾಗ್ರಿನ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹನಿನ ಹಾಕೊಂಡ್ಬಿಡ್ತೀನಿ. ಹನಿ ಕೂಡ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಟೇಸ್ಟ್ ಡಿಫರ್ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಸೈಡ್ ಎತ್ತಿಡ್ತೀನಿ. ಬನ್ನಿ ಆಮ್ರಖಂಡನ ಪ್ರಿಪೇರ್ ಮಾಡ್ಕೊಳ್ಳೋಣ. ಆಲ್ರೆಡಿ 1 ಬೌಲ್ನಷ್ಟು ಹಂಕರ್ಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊಸರಲ್ಲಿ ನೆನೆಸಿಟ್ಟಿರುವಂಥ ಕೇಸರ್ನ ಹಾಫ್ ಹಾಕ್ಕೊಂಡ್ಬಿಡ್ತೀನಿ. ಇನ್ನರ್ಧನ ಲಸ್ಸಿಗೆ ಯೂಸ್ ಮಾಡೋಣ. ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಮ್ಯಾಂಗೋ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಲಂಪ್ಸ್ ಇಲ್ಲದೆ ನೀಟಾಗಿ ಥಿಕ್ ಆ್ಯಂಡ್ ಕ್ರೀಮಿಯಾಗಿ ಟರ್ನ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ, ಇದು ಕ್ರೀಮ್ ಆ್ಯಂಡ್ ಥಿಕ್ ಆಗಿ ರೆಡಿ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೊಂಡ್ಬಿಡ್ತೀನಿ. ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಹಾಗೆ ಮೇಲೆ 1 ಟೀ ಸ್ಪೂನ್ ಅಷ್ಟು ಹನಿನ ಹಾಕೊಳ್ತೀನಿ. ಆಮ್ರಖಂಡ್ ಈಸ್ ರೆಡಿ. ನೆಕ್ಸ್ಟ್ ಬಂದ್ಬಿಟ್ಟು ಆಮ್ಲಸಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಮೊಸರನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಡ್ತೀನಿ. ಹಾಗೆ ನೆನೆಸಿಟ್ಟಿರುವಂತಹ ಕೇಸರ್ನ ಹಾಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾವುದೇ ರೀತಿಯಾದ ನೀರನ್ನು ಸೇರ್ಸಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಳ್ತೀನಿ. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮ್ಯಾಂಗೋ ಪ್ಯೂರಿನ ಹಾಕೊಂಡ್ಬಿಡ್ತೀನಿ, 3 ಟೇಬಲ್ ಸ್ಪೂನ್ ಅಷ್ಟು. ಇನ್ನೊಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಆಲ್ಮೋಸ್ಟ್ ಮ್ಯಾಂಗೋ ಲಸ್ಸಿ ರೆಡಿ ಆಗಿದೆ. ಇದನ್ನು ಒಂದು ಗ್ಲಾಸಿಗೆ ಹಾಕೊಂಡ್ಬಿಡ್ತೀನಿ. ಮೇಲೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ. ಇದಕ್ಕೂ ಕೂಡ 1 ಟೀ ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಮ್ಯಾಂಗೋ ಲಸ್ಸಿ ಈಸ್ ಆಲ್ಸೋ ರೆಡಿ. ಮಾವಿನ ಹಣ್ಣಿನ ಶ್ರೀಕರ್ಣೆನ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಇದಕ್ಕೆ ಸ್ವಲ್ಪ ಶುಂಠಿ ಪುಡಿನ ಹಾಕೊಳ್ತೀನಿ. ಶುಂಠಿ ಪುಡಿನ ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಮಾವಿನ ಹಣ್ಣಿನ ಶ್ರೀಕರ್ಣಿ
ಈಸ್ ರೆಡಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಹಾಗೆ ಅಪ್ಕಮಿಂಗ್ ಮ್ಯಾಂಗೋ ಸೀರೀಸ್ನ ನೋಡಲು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದ್ಸರಿ ಎಲ್ಲ ಐಟಮ್ಸ್ನ ಗಾರ್ನಿಷ್ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಆಮ್ರಖಂಡ್ ಮೇಲೆ ಸ್ವಲ್ಪ ಮ್ಯಾಂಗೋ ಕ್ಯೂಬ್ಸ್ನ ಹಾಕೊಂಡ್ಬಿಡ್ತೀನಿ. ಹಾಗೆ ಆಮ್ ಲಸ್ಸಿ ಕೂಡ ರೆಡಿ ಆಗಿದೆ. ಇದ್ರ ಮೇಲೆ ಥಿಕ್ ಕ್ರೀಮನ್ನು ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಆಮ್ ರಸ್. ಕ್ರೀಮಿ ಆಗಿದೆ, ಥಿಕ್ ಆಗಿದೆ, ಬೆಸ್ಟ್ ಫಾರ್ ಸಮ್ಮರ್ ಆಮ್ ಲಸ್ಸಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಮ್ರಖಂಡ್, ಥಿಕ್, ಕ್ರೀಮಿ ಆ್ಯಂಡ್ ವೆರಿ ಡೆಲಿಷಿಯಸ್ ಆಮ್ರಖಂಡ್. ಶುಗರ್ ಫ್ರೀ ಆಗಿದೆ, ಹೆಲ್ದಿ ಆಗಿದೆ. ಹಾಗೆ ಆಮ್ ರಸ್, ಇದು ಕೂಡ ಸೂಪರ್ ಡೆಲಿಷಿಯಸ್ ಶುಗರ್ ಫ್ರೀ. ಚಪಾತಿ ಪೂರಿ ಜೊತೆ ಸಖತ್ತಾಗಿರುತ್ತೆ. 3 ಡಿಶ್ನ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.